ನಮಸ್ಕಾರ. ನಾನು ನಮ್ಮಮ್ಮನ ಹತ್ರ 500 ರೂಪಾಯಿ ಕಾಸು ಕೇಳಿದೆ, ಖರ್ಚಿಗೆ ಬೇಕು ಅಂತ. ನಮ್ಮಮ್ಮ ಇಟ್ಕೊಂಡು ನನ್ನ ಹತ್ರ ಇಲ್ಲ ಅಂತ ಹೇಳ್ಬಿಟ್ಟೆಲ್ಲ ಹೊರಗಡೆ ಹೊರಟೋದ್ರು. ಖರ್ಚಿಗೆ ಏನಕ್ಕಪ್ಪ 500 ರೂಪಾಯಿ ಅಂತಂದರೆ, ಏನಕ್ಕೋ ಒಂದು ಬೇಕು ನನಗೆ ಇವಾಗಷ್ಟೇ. ನಮ್ಮಮ್ಮ ಹೇಳ್ತಾಯಿದ್ರು, ಆವಾಗಿನ ಕಾಲದಲ್ಲಿ ನಮ್ಮಪ್ಪ ಎಲ್ಲ 350-400 ರೂಪಾಯಿಗೆ ದಿನದ ಕೂಲಿ ದುಡಿತಾ ಇದ್ರು. ನೀನು ದಿನಕ್ಕೆ 500 ರೂಪಾಯಿ ಖರ್ಚಿಗೆ ಕೇಳ್ತಾ ಇದೆಯಾ, ನನ್ನ ಹತ್ರ ಇಲ್ಲ ಅಂತ ಹೇಳಿದ್ರು. ನಾನು ಏನು ಮಾತಾಡಿಲ್ಲ, ಕೊಡಲ್ಲ ಅಂತ ಹೇಳಿದ್ರು. ಸರಿ ಅಂತ ಸುಮ್ಮನಾಗಿದ್ದೀನಿ. ಇವಾಗ ಅವ್ರು ಹೊರಗಡೆ ಹೋಗಿದ್ದಾರೆ. ಆದರೆ ನನಗೆ ಗೊತ್ತು ನಮ್ಮಮ್ಮನ ಸ್ವಿಸ್ ಬ್ಯಾಂಕ್ ಎಲ್ಲಿರುತ್ತೆ ಅಂತ. ಎಲ್ಲಿರುತ್ತೆ ಅಂದರೆ ನೋಡಿ, ಎಲ್ಲಿರುತ್ತೆ ಅಂದರೆ ನಮ್ಮಮ್ಮನ ಸ್ವಿಸ್ ಬ್ಯಾಂಕು ಈ ಡಬ್ಬಗಳಲ್ಲಿರುತ್ತೆ, ಈ ಕಿಚನಲ್ಲಿ ನೋಡಿ. ಈ ಕಿಚನಲ್ಲಿ ನಮ್ಮಮ್ಮನ ಸ್ವಿಸ್ ಬ್ಯಾಂಕು. ಆಮೇಲೆ ಸ್ಟೀಲ್ ಡಬ್ಬಗಳು ಕಾಣ್ತಾ ಇರ್ತಾವಲ್ಲ, ಅದ್ರ ಒಂದೊಂದು ಲೋಟದ ಕೆಳಗಡೆ ಎಲ್ಲ ಒಂದೊಂದು ಸಲ ಇಕ್ಬಿಟ್ಟಿರ್ತಾಳೆ. ಮನೆ ಚಿಕ್ಕದೆ, ಸೊ ಕಿಚನು ಚಿಕ್ಕದೆ. ಆದರೆ ಕಿಚನ್ ಒಳಗಡೆ ನಮ್ಮಮ್ಮ ದುಡ್ಡು ಜಾಸ್ತಿ ಇಟ್ಟಿರ್ತಾಳೆ. ಜಾಸ್ತಿ ಅಂದರೆ ಏನು ಜಾಸ್ತಿ ಅಷ್ಟು ಶ್ರೀಮಂತರೇನಲ್ಲ, ಏನೋ ಮಿಡ್ಲ್ ಕ್ಲಾಸ್ ಜೀವನ ನಡೆಸೋಷ್ಟು ಅಷ್ಟು ಕೂಡಿಟ್ಟಿರ್ತಾರೆ. ಅಂಥವ್ರ ಹೊಟ್ಟೆಲ್ಲಿ ನಾವು ಉಟ್ಬಿಟ್ಟಿರ್ತೀವಿ, ಅದನ್ನು ಕಿತ್ಕೊಂಡು ತಿಂದು ಹಾಳು ಮಾಡೋದಕ್ಕೆ. ಬಟ್ ನನಗಿವಾಗ ಅವೆಲ್ಲ ಸೆಂಟಿಮೆಂಟ್ ಡೈಲಾಗ್ ಬೇಡ. ನನಗೆ ಖರ್ಚಿಗೆ ಕಾಸು ಬೇಕು. ಇಷ್ಟು ಹುಡುಕಿದ್ರೆ ಇದ್ರೊಳಗಡೆ ನನಗೆ ಬೇಕಾಗಿರೋ 500 ರೂಪಾಯಿ ಸಿಗುತ್ತೆ ಅಂತ ತುಂಬ ಓವರ್ ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದರೆ ಚಿಕ್ಕ ವಯಸ್ಸಿಂದನೂ ದುಡ್ಡು ಬೇಕು ಅಂದರೆ ಸೀದಾ ಕೈ ಹಾಕ್ತಾ ಇದ್ದಿದ್ದೆ ಕಿಚನ್ಗೆ. ಸೊ ಹಾಗಾಗಿ ನೋಡೋಣ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ನಮ್ಮಮ್ಮ ಇವಾಗೆಲ್ಲ ಇಲ್ಲಿ ಇಕ್ಕಲ್ಲ ಅನಿಸುತ್ತೆ, ಬಟ್ ನಾವು ಹುಡುಕಿ ನೋಡ್ತೀನಿ, ಟ್ರೈ ಮಾಡೋಣ. ಸೊ ಇವಾಗ ಸ್ಟಾರ್ಟ್ ಮಾಡೋಣ, ಬನ್ನಿ ಹುಡ್ಕೋಕೆ. ಯಾವುದೋ ಖಾಲಿ ಡಬ್ಬ. ಇದರಲ್ಲಿ ಏನಿಲ್ಲ. ಇದು ಖಾಲಿ ಡಬ್ಬ. ಏನೆಲ್ಲ ಮನೆ ರೇಷನ್ ಖಾಲಿ ಆಗೋಗಿದ್ದಂಗೆ. ಬ್ಯಾಡ್ ಸ್ಮೆಲ್ಲು. ಇದು ಖಾಲಿ ಡಬ್ಬ. ಏನು ಅಮ್ಮ ಎಲ್ಲ ಖಾಲಿ ಡಬ್ಬ ಮಾಡ್ಬಿಟ್ಟಿದ್ದನ್ನು. ಇದೇನಿದೆ, ಉಪ್ಪು ಖಾರ ಪ್ಯಾಕೆಟ್. ಏನೋ ಗೊತ್ತಿಲ್ಲ, ಸಕ್ಕರೆ ಅನಿಸುತ್ತೆ. ಇದು ಬೇಡ, ಈ ಥರ ಡಬ್ಬ ಇಕ್ಕಿರ್ತೀನಿ. ಇದರಲ್ಲಿ ಇಲ್ಲ. ಇದು ಖಾರದ ಪುಡಿ. ನಾನೇನೋ ಈ ಥರ ಕಾಸು ಎತ್ಕೊಂತ ಇರೋದು ಗೊತ್ತಾಗ್ಬಿಟ್ರೆ ಇದನ್ನೇ ತುರ್ಕೋದು ನಮ್ಮ ಕಣ್ಣಿಗೆ. ಇದು ಖಾಲಿ ಡಬ್ಬ. ಇದೇನಿದೆ, ಇದೇನು ರಾಗಿ ಹಿಟ್ಟು, ಏನೋ ಬೇರೆ ಏನಕ್ಕೂ. ₹50. 20 ರೂಪಾಯಿ ಟೋಟಲ್. ನಮ್ಮಮ್ಮ ಪಾಪ, ನಮ್ಮಮ್ಮ ಯಾಕೋ ನಮ್ಮಮ್ಮನ ಸ್ವಿಸ್ ಬ್ಯಾಂಕು 500 ರೂಪಾಯಿ ನೋಟಿಂದ 50 ರೂಪಾಯಿ ಶಿಫ್ಟ್ ಆಗಿದ್ದಂಗಿದೆ. ಅದಕ್ಕೆ ನಮ್ಮಮ್ಮ ನನಗೆ ಕಾಸು ಕೊಟ್ಟಿಲ್ಲ, ಇಲ್ಲ ಹೋಗು ಅಂದ್ಬಿಟ್ಟು. ಇಲ್ಲಾಂದರೆ ಕೊಡ್ತಾ ಇದ್ರೆ ಮೋಸ್ಟ್ಲಿ. ಅವರೇ 50-100 ಇಟ್ಕೊಂಡಿದ್ದಾರೆ. ಸೊ ಇನ್ನೂ ಹುಡುಕ್ಬೇಕಾ, ಇಲ್ಲ ಅನ್ನಿಸ್ತೈತೆ. ಇನ್ನೂ 100 ರೂಪಾಯಿ ಸಿಕ್ತು, ಇನ್ನೂ 400 ರೂಪೀಸ್ ಬೇಕು.
ಇದು ಎಲ್ಲ ಖಾಲಿ ಡಬ್ಬನೇ ಇಟ್ಬಿಟ್ಟವೆ ನಮ್ಮ ಎಲ್ಲ ಖಾಲಿ ಡಬ್ಬನೇ, ಇದು ಖಾಲಿ ಡಬ್ಬನೇ ನೋಡಿ. ಇದೇನೋ ಕಡಲೆಪಪ್ಪು ಇದೆ, ಇದರಲ್ಲಿ ಸಿಗುತ್ತೆ ನಮ್ಮ 500 ರೂಪಾಯಿ ಹಂಗೋ ಹಿಂಗೋ ಸಿಕ್ತು. ಸೈಲೆಂಟಾಗಿ ಎಸ್ಕೇಪ್ ಆಗಬೇಕು ಇಲ್ಲಿಂದ. ಇನ್ನೊಂದು ಲಾಸ್ಟ್ ಡಬ್ಬ ಇದರಲ್ಲೂ ನೋಡೋಣ, 50-100 ಚಿಲ್ಲರೆ ಇದ್ರೆ ಅದು ಬೇಕಾಗ್ತದೆ. ನಮ್ಮಮ್ಮ ಇದರಲ್ಲೂ ಕೂಡ 500 ರೂಪಾಯಿ ಇಟ್ಟಿದ್ದಾರೆ. ನಾವು ಬಡವ ಹೋಗಿದ್ದಾರೆ ಅಂದ್ಕೊಂಡೆ. ಇದರಲ್ಲಿ ಕೂಡ ಒಂದು 500 ರೂಪಾಯಿ ಸಿಕ್ತು. ನಮ್ಮಮ್ಮ ಸುಮ್ಮನೆ 500 ರೂಪಾಯಿ ಕೊಟ್ಟಿದ್ರೆ ನಾನು ಸೈಲೆಂಟಾಗಿ ಹೋಗ್ತಾಯಿದ್ದೆ. ಇವಾಗ 500 ರೂಪಾಯಿಗೆ 500, ಅದ್ರ ಮೇಲೆ ಚಿಲ್ಲರೆ, ಅದ್ರ ಮೇಲೆ ಅದೇ ಇದಕ್ಕೆ ಸೈಡ್ ಡಿಶ್ಗಳಿಗಾಗುತ್ತೆ. ಸೊ ಫೈನಲ್ ಆಗಿ ಬರೀ ಈ ಡಬ್ಬಗಳಲ್ಲಿ ನನಗೆ ಎಷ್ಟು ಸಿಕ್ತು ಗೊತ್ತಾ? ನಮ್ಮಮ್ಮ ಇಟ್ಟಿದ್ದ ದುಡ್ಡು 1100 ರೂಪಾಯಿ, 1100 ರೂಪಾಯಿ ಸಿಕ್ತು ನೋಡಿ. ಒಂದು 500 ಒಂದು, ತಿರ್ಗಾ ಇನ್ನೊಂದು 500 ಒಂದು, ತಿರ್ಗಾ 50 ಒಂದು, ತಿರ್ಗಾ 2022 ಒಂದು, ತಿರ್ಗಾ 10 ರೂಪೀಸ್ ಒಂದು, ತಿರ್ಗಾ 10 ರೂಪೀಸ್ ಒಂದು. ಇಷ್ಟು ರೂಪಾಯಿ ನನಗೆ ಸಿಕ್ತು. ನಮ್ಮ ಅಮ್ಮಗೆ ನಾನು ಇಟ್ಕೊಂಡಿರೋ ವಿಷಯ ಗೊತ್ತಾಗಿದ್ರೆ ಅದು ಅಷ್ಟೇ. ಆಮೇಲೆ ಬಟ್ 500 ರೂಪಾಯಿ ಬೇಕು. 500 ರೂಪಾಯಿ ಎತ್ಕೊಂಡು ಬಿಟ್ಟಿದ್ದನ್ನೆಲ್ಲ ವಾಪಸ್ ಕೊಟ್ಬಿಡ್ತೀನಿ. ನಮ್ಮ ಅಮ್ಮಗೆ ಈಗ ಎತ್ಕೊಂಡಿರೋದು ಗೊತ್ತಾಗಲ್ಲ. ನಮ್ಮ ಸಬ್ಸ್ಕ್ರೈಬರ್ಸ್ ಅಂದರೆ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರು ನಾವು ಈ ವಿಡಿಯೋ ನೋಡೋರು ಕೂಡ ನಮಗೆ ಯಾರು ತೋರ್ಸೋಕ್ಕೆ ಹೋಗಬೇಡಿ. ನಮ್ಮ ಮನೇಲೆಲ್ಲ ಇದನ್ನು ಸಬ್ಸ್ಕ್ರೈಬು ಅದೆಲ್ಲ ಏನೋ ಗೊತ್ತಿಲ್ಲ. ಸೊ ಹಾಗಾಗಿ ದಯವಿಟ್ಟು ಯಾರು, ನಾನೇನೋ ಆ ಏಜಲ್ಲಿ ಕೂಡ ಬುದ್ಧಿ ಇಲ್ದಿರ ಮಾಡಿದೆ, ಇವಾಗ ಬುದ್ಧಿ ಇದ್ದು ಕೂಡ ಈ ಥರ ಮಾಡ್ತಾಯಿದ್ದೀನಿ. ಇದು ನಾಟ್ ಫೇರ್, ಇದು ತಪ್ಪು. ಅವರು ದಿನನಿತ್ಯ ಖರ್ಚಿಗೆ ಏನೋ ಒಂದಕ್ಕಂತ ಇಟ್ಕೊಂಡಿರ್ತಾರೆ. ನಾನು ಇವಾಗ 500 ಬೇಕು ಅಂತ ನೋಡಿ ನಾನು ಮಾಡಿಬಿಟ್ಟು ನಿಮಗೆ ಬುದ್ಧಿ ಹೇಳ್ತಾ ಇದ್ದೀನಿ. ನನ್ನ ಮೆಂಟಾಲಿಟಿನೇ ಹಿಂಗೆ ಹೋಗ್ಬಿಟ್ಟಿದೆ. ನಾನು ಎಲ್ಲ ಥರ ತಪ್ಪು ಮಾಡ್ತೀನಿ, ಆದರೆ ನೋಡೋಕೆ ಸಿಗೋರಿಗೆಲ್ಲ ಬುದ್ಧಿ ಹೇಳೋದು. ಇವಾಗ ಅವೆಲ್ಲ ಬೇಡ. ನಾನು ನಿಮಗೆ ಬುದ್ಧಿ ಹೇಳೋದು, ನೀವು ನನಗೆ ಎಷ್ಟು ಬುದ್ಧಿ ಒಳ್ಳೆ ಹುಡುಗ, ನೀವು ನನ್ನ ಒಳ್ಳೆ ಹುಡುಗ ಅಂತ ಅಂದ್ಕೊಳ್ಳೋದಿಲ್ಲ. ಸೊ ಇವಾಗ 500 ರೂಪಾಯಿ ಜಾಗದಲ್ಲಿ ನನಗೆ 1100 ರೂಪಾಯಿ ಸಿಗ್ತೇ ಇದೆ. ಹಂಗೋ ಹಿಂಗೋ ನಮ್ಮ ಅಮ್ಮನ ಕಿಚನಲ್ಲಿ. ನಂತರ ಯಾರಾದರೂ ನೀವು ವಿಡಿಯೋ ನೋಡ್ತಾ ಇರೋರು ಕೂಡ ನೀವು ಅಮ್ಮನ ಕಿಚನ್ಗೆ ಹೋಗಿ ದುಡ್ಡಿಲ್ಲ ಅನ್ನೋ ಟೈಮಲ್ಲಿ ಕೈ ಹಾಕ್ರಿ, ಆದರೆ ತಗ್ಲಾಕೋಗ್ಬಿಡ್ರಿ ಅಷ್ಟೇ. ತಗ್ಲಾಕೊಂಡ್ರೆ ಮರಿ ಹೊಡೆದಂಗೆ ಹೊಡಿಯೋದ ಮೇಲೆ. ನಾನು ಇವಾಗ ತಗ್ಲಾಕೊಳ್ಳಲ್ಲ. ತಗ್ಲಾಕೊಂಡ್ರೂ ಯಾವ ಥರ ಅಂದರೆ 600 ರೂಪೀಸ್ ಅಲ್ಲಿ ಬಿದ್ದಿತ್ತು ಅಂತ ಹೇಳಿ ಕೊಟ್ಬಿಡ್ತೀನಿ ಕಿಚನಲ್ಲಿ. ಇನ್ನು 500 ರೂಪೀಸ್ ನನಗೆ ಬೇಕಾಗಿತ್ತು, ಖರ್ಚು ಮಾಡಿದ್ದೀನಿ ಅಂತ ನಾನೇ ಬಾಯಿ ಬಿಟ್ಟು ಹೇಳ್ತೀನಿ. ಅವರು ಬೈದು ಹೊಡೆದು ಕೇಳಿದ್ರು ನಾನು ತಗೊಂಡಿಲ್ಲ ಅಂತ ವಾದ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಅವ್ರಿಗೂ ಕೂಡ ತಲೆ ಕೆಟ್ಟೋಗ್ಬಿಡುತ್ತೆ. ಇಟ್ಟಿದ್ದು ದುಡ್ಡು ಎಲ್ಲೋಯ್ತು ಏನು ಅಂತ ಗಾಬರಿ ಆಗೋಗ್ಬಿಡ್ತಾರೆ. ತಗೊಂಡಿದ್ರೆ ನಾನು ತಗೊಂಡಿದ್ದೀನಿ ಅಂತ ನಿಜ ಹೇಳಿ ಅಷ್ಟೇ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನಗೆ 500 ರೂಪೀಸ್ ಸಿಕ್ತು. ಸೊ ಬಾಯ್.